ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ 3 ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು, ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ, ಬಿಕಾಂ, ಬಿಎಸ್ಸಿ, ಬಿಬಿಎ ಕೋರ್ಸ್ಗಳು ಲಭ್ಯವಿದೆ. ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ 20,000 ವಿದ್ಯಾರ್ಥಿ ವೇತನ, ನೂತನ ಕಾಲೇಜು ಕಟ್ಟಡ, ನುರಿತ ಪ್ರಾಧ್ಯಾಪಕರಿಂದ ಬೋಧನೆ, ಸುಸಜ್ಜಿತ ಕಾಲೇಜು ಕೊಠಡಿಗಳು, ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್, ನೀಟ್, ಸಿಇಟಿ, ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್, ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ, ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ. ಬಿರು ಬೇಸಿಗೆಯಲ್ಲಿ ಮೂಕ ಜೀವಿಗಳ ಹಸಿವು ನೀಗಿಸುತ್ತಿರುವ ಜೈ ಭೀಮ್ ಶ್ರೀನಿವಾಸ್. ಸಾಮಾಜಿಕ ಹೋರಾಟಗಳ ಮೂಲಕ ಗುರುತಿಸಿಕೊಂಡಿರುವ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರು ಜೈ ಭೀಮ್ ಶ್ರೀನಿವಾಸ್ ರವರು ಬಿರು ಬೇಸಿಗೆಯಲ್ಲಿ ಮೂಗಜೀವಿಗಳ ಹಸಿವು ನೀಗಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಇಂದು ಹೊಲದಲ್ಲಿ ಅವರೇ ಸ್ವತಃ ಹಸಿ ಹುಲ್ಲು ಕಟಾವು ಮಾಡಿ ನಂತರ ಗುಟ್ಟಳ್ಳಿ ವೆಂಕಟಾಪುರ ಬಳಿಯ ಸರ್ಕಾರಿ ಗೋಶಾಲೆಗೆ ಭೇಟಿ ನೀಡಿ ಹಸುಗಳಿಗೆ ಮೇವು ವಿತರಣೆ ಮಾಡಿ ಯುವಕರಿಗೆ ಮಾದರಿಯಾಗಿದ್ದಾರೆ. ಬೇಸಿಗೆ ಬರಗಾಲದಲ್ಲಿ ಸರಿಯಾದ ಮೇವು ಇಲ್ಲದೆ ಮೂಗಜೀವಿಗಳು ಪರದಾಡುತ್ತಿದ್ದು, ಜೈ ಭೀಮ್ ಶ್ರೀನಿವಾಸ್ ರವರು ತಮ್ಮ ಸಂಘಟನೆಯ ಕಾರ್ಯಕರ್ತರೊಂದಿಗೆ ಗೋಶಾಲೆಗಳಿಗೆ ಭೇಟಿ ಕೊಟ್ಟು ಹಸುಗಳಿಗೆ ಮೇವನ್ನ ನೀಡಿ ತಮ್ಮ ಕೈಲಾದಷ್ಟು ಸಹಾಯ ಹಸ್ತ ಚಾಚಿದ್ದಾರೆ. ಇನ್ನು ಈ ವೇಳೆ ಮಾತನಾಡಿದ ಅವರು, ಪ್ರತಿ ಭಾನುವಾರ ತಮ್ಮ ಸಂಘಟನೆಯ ವತಿಯಿಂದ ಇದೇ ರೀತಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಯುವಕರಿಗೆ ಪ್ರೇರಣೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇವೆ ಎಂದರು. ಇನ್ನು ಬೇಸಿಗೆ ಕಾಲದಲ್ಲಿ ಮೇವು ಕೊರತೆಯಾಗಿ ಮೂಗಜೀವಿಗಳು ಪರದಾಡುತ್ತಿದ್ದು, ಸಹಾಯ ಮಾಡುವವರು ಮುಂದೆ ಬಂದು ಮೂಕಜೀವಿಗಳಿಗೆ ಆಸರೆಯಾಗಿ ನಿಲ್ಲಬೇಕು ಎಂದು ಕರೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳಾದ ಚರಣ್, ಸಂಜು, ಸುರೇಶ್, ಯೋಗೇಶ್, ಶ್ರೀನಾಥ್, ಅರುಣ್ ಸೇರಿದಂತೆ ಯುವಕರು ಹಾಜರಿದ್ದರು. ಕೆಜಿಎಫ್ ತಾಲೂಕಿನ ಬೇತ್ಮಂಗ್ಲ ಹೋಬಳಿಯ ಗುಟ್ಟಳ್ಳಿಯಲ್ಲಿರುವಂತಹ ಸರ್ಕಾರಿ ಗೋಶಾಲೆಯಲ್ಲಿ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯ ಎಲ್ಲ ಕಾರ್ಯಕರ್ತರು ಸಹ ಇದ್ದೀವಿ. ಇವತ್ತೇನು ಭಾನುವಾರ ಒಂದು ಗೋವುಗಳಿಗೆ ಹಸಿ ಹುಲ್ಲು ನೀಡುವ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಹ ಯುವ ವೇದಿಕೆಯ ಕಾರ್ಯಕರ್ತರು ಮುಂದಾಗಿದ್ದೀವಿ. ಇದೇ ರೀತಿ ಏನು ಕೆಜಿಎಫ್ ತಾಲೂಕಿನ ಕಾವೇರಿಯಲ್ಲಿ ಬರೀ ಇದೇ 8 ದಿನಗಳ ಹಿಂದೆ ಭಾನುವಾರ ಸಹ ನಾವು ಆ ಒಂದು ಗೋಶಾಲೆಗೆ ಒಣ ಹುಲ್ಲು ನೀಡಿದ್ವಿ, ಮೇವನ್ನು ಸಹ ನೀಡಿದ್ವಿ. ಅದೇ ರೀತಿಯಾಗಿ ಇವತ್ತು ಸಹ ಗುಟ್ಟಳ್ಳಿಯಲ್ಲಿರುವಂಥ ಗೋಶಾಲೆಗೆ ಹಸಿ ಹುಲ್ಲು ನೀಡುವಂಥ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಹ ಮುಂದಾಗಿದ್ದೀವಿ. ಇದೇ ರೀತಿ ಬರಗಾಲದ ಟೈಮಲ್ಲಿ ಎಲ್ಲರೂ ಸಹ ಈ ಒಂದು ಗೋವುಗಳಿಗೆ ನಾವು ಒಂದು ಮೇವನ್ನು ನೀಡುವ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಸಹ ಮುಂದಾಗಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.